ನಮಸ್ಕಾರ ಡಿಪ್ಲೊಮಾ ಸ್ಟೂಡೆಂಟ್ಸ್. DCT 2026 ರಿಸಲ್ಟ್ಸ್ ಬಂದಿದೆ. ಈಗ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು ಅಂತ ನಾನು ನಿಮಗೆ ತಿಳಿಸಿ ಹೇಳಿದ್ದೀನಿ. ಈಗ ಅದೇ ಥರ ಚಾಯ್ಸ್ 3 ಅಂದರೆ ಏನು ಫಸ್ಟು ಓದ್ತೀನಿ, ಕೇಳಿಸ್ಕೊಳ್ಳಿ. ಅಭ್ಯರ್ಥಿಯು ತನಗೆ ಮೊದಲ ಸುತ್ತಿನಲ್ಲಿ ದೊರಕಿರುವ ಸೀಟು ತೃಪ್ತಿಕರವಾಗಿಲ್ಲ. ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ. ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ಕ್ರಮ ವಹಿಸಲು ನಿರ್ಣಯಿಸಿದರೆ ಚಾಯ್ಸ್ 3 ಅನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಅಂದರೆ ಅರ್ಥ ಏನಪ್ಪ ಅಂದರೆ, ಈಗ ಚಾಯ್ಸ್ 2ನಲ್ಲಿ ಏನಾಗ್ತಾಯಿತ್ತು, ನನಗೆ ಫಸ್ಟಲ್ಲಿ ಸಿಕ್ಕಿರೋ ಕಾಲೇಜ್ ಇಷ್ಟ ಇದೆ, ಬಟ್ ಆದರೂ ನಾನು ಬೆಟ್ರ್ ಆಪ್ಷನ್ ನೋಡೋದಕ್ಕೆ ಸೆಕೆಂಡ್ ರೌಂಡಿಗೆ ಬರ್ತಾಯಿದ್ದೀನಿ ಅಂತ ಹೇಳ್ತಾ ಇತ್ತು. ಬಟ್ ಚಾಯ್ಸ್ 3 ಏನಂತ ಹೇಳ್ತಾ ಇದೆ, ಫಸ್ಟ್ ರೌಂಡಲ್ಲಿ ನನಗೆ ಸಿಕ್ಕಂಥ ಕಾಲೇಜ್ ಇಷ್ಟನೇ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಸೆಕೆಂಡ್ ರೌಂಡಿಗೆ ಬರ್ತಾಯಿದ್ದೀನಿ ಅಂತ ಹೇಳ್ತಾ ಇದೆ. ದೆನ್ ಚಾಯ್ಸ್ 3, ಅಭ್ಯರ್ಥಿಗಳಿಗೆ 2ನೇ ಸುತ್ತಿನಲ್ಲಿ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಆರಂಭಿಸಿದ ನಂತರ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಎಲ್ಲ ಆಪ್ಷನ್ಗಳನ್ನು ತೋರಿಸಲಾಗುವುದು. ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಅಭ್ಯರ್ಥಿಯು ರದ್ದುಪಡಿಸಿಕೊಂಡ ಆಪ್ಷನ್ನನ್ನು ಹೊರತುಪಡಿಸಿ ಉಳಿದ ಎಲ್ಲ ಇಚ್ಛೆ ಆಯ್ಕೆಗಳು ಅಭ್ಯರ್ಥಿಗಳು ಆಪ್ಷನ್ಸ್ಗಳನ್ನು ಬದಲಾಯಿಸಿಕೊಳ್ಳಬಹುದು ಅಥವಾ ಆದ್ಯತಾ ಕ್ರಮಗಳನ್ನು ಮಾರ್ಪಡಿಸಿಕೊಳ್ಳಬಹುದು ಅಥವಾ ಯಾವುದಾದರೂ ಆಪ್ಷನ್ಸ್ ಬೇಡವಾದಲ್ಲಿ ತೆಗೆದುಹಾಕಬಹುದು. ಅಂದರೆ ನೀವೇನೇನೆಲ್ಲ ಎಷ್ಟೊಂದು ಕಾಲೇಜಸ್ ಕೊಟ್ಟಿರ್ತೀರಲ್ಲಪ್ಪ, ಈಗ ಅದರಲ್ಲಿ ನೀವು ಆರ್ಡರ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು. ಲೆಟಸ್ಸೇ ನಂಗೆ ಇವಾಗ ವಿದ್ಯಾವರ್ಧಕ ಬೆಸ್ಟ್ ಅನಿಸ್ತು ಅಂತಂದರೆ ನಾನು ವಿದ್ಯಾವರ್ಧಕನ ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ, ದೆನ್ ನೆಕ್ಸ್ಟ್ JC ಕೊಡ್ತೀನಿ, ದೆನ್ ಅದರ್ ಕಾಲೇಜಸ್ ಕೊಡ್ತೀನಿ, ಈ ಥರ. ಓಕೆ, ನಿಮಗೆ ಆ ಒಂದು ಆಪ್ಷನ್ಸ್ ಕೊಡ್ತಾರೆ. ಇದರಲ್ಲಿ ಗಮನಿಸಿ, ಅಭ್ಯರ್ಥಿ ತಮ್ಮ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಇಚ್ಛೆ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶವಿರುವುದಿಲ್ಲ. ಒಂದು ವೇಳೆ ಸೀಟ್ ಮ್ಯಾಟ್ರಿಕ್ಸ್ಗೆ ಹೊಸದಾಗಿ ಕಾಲೇಜ್ ಅಥವಾ ಕೋರ್ಸ್ಗಳು ಸೇರ್ಪಡೆಯಾದಲ್ಲಿ ಮಾತ್ರ ಆಪ್ಷನ್ಗಳನ್ನು ಸೇರಿಸಲು ಅವಕಾಶವಿರುತ್ತದೆ. ಅಂದರೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀವು ನೋಡ್ಕೋಬೇಕು ಕಟ್ ಆಫ್ ನೋಡ್ಕೊಂಬಿಟ್ಟು ಆ ಕಾಲೇಜ್ ಸೂಟೇಬಲ್ ಆಗುತ್ತಾ ನಿಮ್ಮ ಕಟ್ ಆಫಿಗೆ ಅಂತ ನೋಡ್ಬಿಟ್ಟು ನೀವು ಹಾಕಬೇಕಿಲ್ಲಿ. ಏನಾರು ಎಕ್ಸ್ಟ್ರಾ ಸೀಟ್ಸ್ಗಳನ್ನು ಆ್ಯಡ್ ಮಾಡಿದ್ರೆ ಮಾತ್ರ, ಈಗ ರ್ಯಾಂಕಿಂಗ್ ಕಟ್ ಆಫ್ ಅವ್ರು ಜಾಸ್ತಿ ಮಾಡಿದ್ರೆ ಮಾತ್ರ ನೀವು ಅಂಥ ಕಾಲೇಜುಗಳಿಗೆ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ. ದೆನ್ ಚಾಯ್ಸ್ 3 ಅನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ಈ ಕೆಳಗಿನ ನಿರ್ದೇಶಗಳನ್ನು ಪಾಲಿಸಬೇಕು. ಚಾಯ್ಸ್ 3 ಅನ್ನು ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯವಿಲ್ಲ. ಈಗ ನೋಡಿ, ಚಾಯ್ಸ್ 2 ಚೂಸ್ ಮಾಡಿದ್ರೆ ನೀವು ಪಾವತಿಸಬೇಕಾಗಿತ್ತು, ಬಟ್ ಚಾಯ್ಸ್ 3 ಚೂಸ್ ಮಾಡೋದ್ರಿಂದ ನೀವು ಪಾವತಿಸೋಂಗಿಲ್ಲ, ಬಿಕಾಸ್ ನಿಮಗೆ ಇಷ್ಟನೇ ಇರಲ್ವಲ್ವ ಕಾಲೇಜದು. ದೆನ್ ಚಾಯ್ಸ್ 3 ಅಭ್ಯರ್ಥಿಗಳಿಗೆ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದ ಸೀಟು ಇಷ್ಟವಿರುವುದಿಲ್ಲ. ದೆನ್ ಚಾಯ್ಸ್ 3 ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ. ಅಂತಹ ಅಭ್ಯರ್ಥಿಗಳಿಗೆ ಯಾವುದೇ ಸೀಟು ಹಂಚಿಕೆಯಾದಲ್ಲಿ ಮಾತ್ರ ಅವರು ಸೀಟನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ರದ್ದು ಮಾಡ್ಕೊಂಡ್ಬಿಡ್ತೀರಾ, ಅಂದರೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಈಗ ಈ ಸೆಕೆಂಡ್ ರೌಂಡಲ್ಲಿ ನಿಮಗೇನಾದ್ರು ಕಾಲೇಜ್ ಸಿಕ್ಕರೆ ಮಾತ್ರ ಆ ಕಾಲೇಜಿಗೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದರೆ ಮಾತ್ರ ಆ ಕಾಲೇಜಿಗೆ ಜಾಯ್ನ್ ಆಗ್ಬೋದು ಅಂತಂದ್ಬಿಟ್ಟು. ದಿಸ್ ಈಸ್ ಅಬೌಟ್ ಚಾಯ್ಸ್ 3. ಓಕೆ, ಅಗೈನ್ ಆಲ್ ದ ವೆರಿ ಬೆಸ್ಟ್. ಇಷ್ಟನ್ನು ನಿಮಗೆ ಅರ್ಥ ಮಾಡಿಸಿದ್ದೀನಿ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ದೆನ್ ಚಾಯ್ಸ್ 4, ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಕಂಪ್ಲೀಟ್ ಸಮರೈಸ್ ಮಾಡಿಬಿಡ್ತೀನಿ. ಸೊ ಪ್ಲೀಸ್ ನಮ್ಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆನ್ಲೈನಲ್ಲೂ ಇರುತ್ತೆ, ಆಫ್ಲೈನಲ್ಲೂ ಇರುತ್ತೆ. ಸೊ ನಿಮಗೇನಾದ್ರು ಬೇಕಾದಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.